ಬಾಲೂರು ತಾಲೂಕು ಘಟಕದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎತ್ತಿನಹೊಳೆ ನೀರಾವರಿ ಯೋಜನೆಯನ್ನ ಶೀಘ್ರದಲ್ಲೇ ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಆಯ್ದ ಕೆರೆಗಳಿಗೆ ಅರೆ ಸಂಸ್ಕರಿತ ತ್ಯಾಜ್ಯ ನೀರನ್ನು ಬಿಡುವ ಮೊದಲು 3ನೇ ಹಂತದ ಶುದ್ಧೀಕರಣ ಕಡ್ಡಾಯಗೊಳಿಸುವಂತೆ ಆಗ್ರಹ ವ್ಯಕ್ತವಾಯಿತು. ಬರಬಾಧಿತ ಈ ಜಿಲ್ಲೆಗಳಲ್ಲಿ ಮಳೆಯ ಶೀತದಿಂದ ಮತ್ತು ಅತಿಯಾದ ಅಂತರ್ಜಲ ಬಳಕೆಯಿಂದ ನೀರಿನ ಸಂಕಷ್ಟ ತೀವ್ರವಾಗಿದೆ. 1500 ಅಡಿ ಆಳದ ಕೊಳವೆ ಬಾವಿಗಳನ್ನು ಕೊರೆಸುವ ಪರಿಸ್ಥಿತಿಯಿಂದ ಅಡಿಗಣದ ನೀರು ಕುಸಿದು ಕುಡಿಯಲು ಹಾಗೂ ಕೃಷಿಗೆ ಯೋಗ್ಯವಿಲ್ಲದಾಗಿದೆ. ಫ್ಲೋರೈಡ್, ನೈಟ್ರೇಟ್, ಯುರೇನಿಯಂ, ಆರ್ಸೆನಿಕ್ ಮಿಶ್ರಿತ ನೀರು ಆರೋಗ್ಯಕ್ಕೆ ಮಾರಕವೆಂದು ಸಂಶೋಧನೆಗಳಿಂದ ತಿಳಿದುಬಂದಿದೆ. ಜನರು ಮತ್ತು ಜಾನುವಾರುಗಳು ಗಂಭೀರ ರೋಗಗಳಿಗೆ ಗುರಿಯಾಗುತ್ತಿರುವುದರಿಂದ ತುರ್ತು ಕ್ರಮದ ಅವಶ್ಯಕತೆ ವ್ಯಕ್ತವಾಯಿತು. ಪ್ರತಿಭಟನೆ 15/12/2025 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಾಲೂರು ಬಾಲಾಜಿ ಚಿತ್ರಮಂದಿರ ವೃತ್ತದಿಂದ ಪ್ರಾರಂಭವಾಗಲಿದೆ. ಈ ಹೋರಾಟ ಪಕ್ಷಾತೀತವಾಗಿದ್ದು ಕನ್ನಡಪರ, ರೈತಪರ, ದಲಿತಪರ, ಮಹಿಳಾ ಸಂಘಟನೆಗಳ ಸಹಭಾಗಿತ್ವಕ್ಕೆ ಕೋರಲಾಗಿದೆ. ಕೃಷ್ಣಾ ನದಿ ನೀರು ನಮ್ಮ ಪಾಲು ನಮಗೆ ನೀಡಿ ಎಂದು ನಾಯಕರು ಆಗ್ರಹಿಸಿದರು. ಜಿಲ್ಲಾಧ್ಯಕ್ಷ ಚಂಬೆ ರಮೇಶ್, ತಾಲೂಕು ಅಧ್ಯಕ್ಷ ಶಿವರನಾರಾಯಣಸ್ವಾಮಿ, ಮಹಿಳಾ ಉಪಾಧ್ಯಕ್ಷೆ ದಯಾನಂದ ದಕ್ಷಾಯಿನಿ ಹಾಗೂ ಅನೇಕ ಸಂಘಟನಾ ಪದಾಧಿಕಾರಿಗಳು ಭಾಗವಹಿಸಿದ್ದರು. ವರದಿ ಪುಷ್ಪಾ ಎಸ್ವಿ, ಮಾಲೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಭಾಗವಹಿಸಿದ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ನಾನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಎಲ್ಲ ಕನ್ನಡಪರ ಮತ್ತು ದಲಿತ ಸಂಘದ ಎಲ್ಲ ಮುಖಂಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಭಿನಂದನೆಗಳನ್ನು. ಪ್ರಥಮವಾಗಿ ನಾವು ಮಾಲೂರಲ್ಲಿ ಜಿಲ್ಲೆ ಮಟ್ಟದಲ್ಲಿ ಮಾಡುವಂತ ಒಂದು ಹೋರಾಟ ಇತ್ತು. ಪ್ರಥಮವಾಗಿ ನಾವು ಮಾಲೂರಲ್ಲಿ ಮಾಡ್ತಾ ಇದ್ದು, ಮುಂದಿನ ಹಂತದಲ್ಲಿ ಎಲ್ಲಾ ತಾಲೂಕು ಮಟ್ಟದಿಂದ ಹೋಗಿ ಮತ್ತೆ ಕೋಲಾರಲ್ಲಿ ಇನ್ನೂ ಬೃಹತ್ತಾಗಿ ಒಂದು ಹೋರಾಟ ಮಾಡಬೇಕಂತ ಯೋಜನೆ ಆಗಿದೆ. ಇದು ನಮ್ಮ ರಾಜ್ಯಾಧ್ಯಕ್ಷರ ಒಂದು ನಿರ್ದೇಶನ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಪ್ರಥಮವಾಗಿ ನೀವು ತಾಲೂಕ್ ಮಾಡ್ಕೊಂಡ್ ಬನ್ನಿ, ರಾಜಕೀಯ ವ್ಯಕ್ತಿಗಳ ಗಮನ ಹೋಗ್ಲಿ, ಆಮೇಲೆ ಅದು ಜಿಲ್ಲಾ ಮಟ್ಟದಲ್ಲಿ ಉಗ್ರವಾದ ಹೋರಾಟ ಮಾಡೋಣ ಅಂತ ಅವರು ಪತ್ರಿಕಾ ಮಾಧ್ಯಮಕ್ಕೆ ಭಾಗವಹಿಸಿದ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ನಾನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಎಲ್ಲ ಕನ್ನಡಪರ ಮತ್ತು ದಲಿತ ಸಂಘದ ಎಲ್ಲ ಮುಖಂಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಹೋರಾಟವನ್ನ ದಯವಿಟ್ಟು ಎಲ್ಲ ಸಂಘ ಕುಪ್ಪಮ್ಗೆ ಹೋಗ್ತಾ ಇದೆ, ಆಂಧ್ರಾಗೆ ತಗೊಂಡೋಗಿದ್ದಾರೆ. ಯಾಕೆ ನಮ್ಮ ರಾಜಕಾರಣಿಗಳು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಯಾಕೆ ಕೃಷ್ಣಾ ನದಿ ನೀರು ತರ್ತಾ ಇಲ್ಲ, ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ಕೃಷ್ಣಾ ನದಿಯಲ್ಲಿ ನಮಗೂ ಪಾಲಿದೆ, ನಮಗೂ ಹಕ್ಕಿದೆ. ಆ ಹಕ್ಕು ನಮಗೆ ಬೇಕು, ಆ ನೀರು ನಮ್ಗೆ ಸಿಗಬೇಕು ಅಂತೇಳಿ ನಾವು ಈ ಮೂರು ಇವನ್ನ ನಾವು ಏನಾದ್ರು ಶಾಶ್ವತ ಎತ್ತಿನಹೊಳೆದು ಮತ್ತೆ 3ನೇ ಶುದ್ಧೀಕರಣ ಮತ್ತೆ ಕೃಷ್ಣಾ ನದಿ ನೀರು ಬೇಕು ಅಂತೇಳಿ ಇಷ್ಟು ನಾವು ಕ್ರೋಢೀಕರಣ ಮಾಡಿ ಇದೇ ತಿಂಗಳು 15ನೇ ತಾರೀಕು ಕೊಡಬೇಕಾದ ಭೂ ಸ್ವಾಧೀನದ ಹಣವನ್ನು ಅವರು ಕೊಟ್ಟು ಆದಷ್ಟು ಬೇಗ 2006 ಒಳಗಡೆ ನಮ್ಮ ಕೋಲಾರ ಜಿಲ್ಲೆಗೆ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತು ನಮ್ಮ ಕೋಲಾರ ಜಿಲ್ಲೆಗೆ 2026 ಅಂತ್ಯದೊಳಗೆ ನಮಗೆ ಎತ್ತಿನಹೊಳೆ ನೀರಿನ ಕೊಡಿಸ್ಬೇಕು ಮತ್ತೆ ಫ್ಲೋರೈಡ್ ಯುಕ್ತ ನೀರು ಕೊಡ್ಬೇಕಂತ ಹೇಳ್ತಾ ನಾನು ಮಾತುಗಳಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ. ಕೆರೆ ನೀರು, ಕೆಸಿ ನೀರು, ವ್ಯಾಲಿ ನೀರು ಇವತ್ತು ಎತ್ತಿನಹೊಳೆ ನೀರು ಇವತ್ತು ಕೂಡ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹರಿಸ್ತಾರೆ. ಆಮೇಲೆ ಕಾಮಗಾರಿ ನಡೆಸ್ತಾ ಇದ್ದಾರೆ. ಅದೇ ರೀತಿ ಈಗ ಭೂ ಸ್ವಾಧೀನ ಪಡಿಸ್ಕೊಂಡಂತ ರೈತರ ಹತ್ರ ಅವರು ಭೂ ಸ್ವಾಧೀನ ಪಡಿಸ್ಕೊಂಡಿದ್ದು, ಅದಕ್ಕೆ ಸರಿಯಾದ ರೀತಿ ಅದು ದುಡ್ಡು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಮುಖ್ಯವಾಗಿ ಸಂವಿಧಾನದ 4ನೇ ಅಂಗವಾದಂಥ ಪತ್ರಕರ್ತರೆ ಮತ್ತೆ ಎಲ್ಲ ಕನ್ನಡಪರ ಸಂಘಟನೆಗಳೇ, ಕರ್ನಾಟಕ ರೈತ ಸಂಘದ ಎಲ್ಲ ಅಧ್ಯಕ್ಷರೇ ಹಾಗೂ ಎಲ್ಲ ಪದವೀಧರ ಸಂಘಟನೆಗಳು, ಏನು ಈ ದಿನ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಂದ್ರೆ, ದಿನಾಂಕ 15 ಇವತ್ತು ನೆಕ್ಸ್ಟ್ ಬರೋ ಸೋಮವಾರದಂದು 15/12/2025 ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಬಾಲಾಜಿ ವೃತ್ತದಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಒಂದು ಅಧ್ಯಕ್ಷತೆಯಲ್ಲಿ KRS ಪಕ್ಷದ ಅಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಹಾಗೂ ರೈತ ಸಂಘದ ಅಧ್ಯಕ್ಷರುಗಳು ಎಲ್ಲ ಸೇರಿ ಒಂದು ಎತ್ತಿನಹೊಳೆ ಹೋರಾಟದ ವಿಚಾರವಾಗಿ